ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಬರೋರಂತೆ. ನಾನು ಬಂದಿರೋ ವಿಷಯ ಕೇಳ್ಬಿಟ್ಟು ಅಲ್ಲಿಗೆ ಲವ ಕುಶಾರ್ ಮನೆ ಹತ್ರ ಬಂದೇ ಇಲ್ಲ. ಅದಕ್ಕೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನ ಹತ್ರನೂ ಸಾರಿ ಕೇಳಬೇಕು. ನೋಡು, ಬರ್ತಾ ಇದ್ದವರು ನಾನು ಬಂದಿದ್ದೀನಿ ಅನ್ನೋ ವಿಷಯ ಕೇಳಿ ಬಂದಿಲ್ವಲ್ಲ, ನನ್ನ ಮೇಲೆ ಬೇಜಾರು ಅನಿಸುತ್ತೆ. ನಮ್ಮ ಚಿಕ್ಕಪ್ಪನಿಗೂ ನಮ್ಮ ಚಿಕ್ಕಮ್ಮನಿಗೂ. ನನಗೇನವ್ರ ಆಸ್ತಿ ಬೇಡ, ಏನು ಬೇಡ, ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಸಾಕು. ಎಲ್ಲ ಆಸ್ತಿನೂ ನಮ್ಮ ಲವಕುಶ ನನ್ನ ತಮ್ಮಂದ್ರಿಗೇನೆ ಕೊಡ್ಲೇಳು. ಅವ್ರಿಗೆ ಕೊಡಲಿ. ಹೋಗಮ್ಮ ಒಳಕ್ಕೆ ಮಾತಾಡಿಸಮ್ಮ. ನಿಮ್ಮ ಚಿಕ್ಕಮ್ಮಗೂ ಮೊನ್ನೆ ಆಪ್ರೇಷನ್ ಆಗಿತ್ತು, ಚೆನ್ನಾಗಿದ್ದೇನು ಚಿಕ್ಕಮ್ಮ ಅಂತೇಳಿ ಮಾತಾಡಿಸ್ಕೊಂಡು ಇಬ್ಬರಲ್ಲೂ ಬರೋಕೆ ಹೋಗು. ಹೆಣ್ಮಗಳು ನೀನು ಸುಮ್ಮನೆ ಎಲ್ಲರ ತಗೋ ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕಣಮ್ಮ. ಏನಮ್ಮ ಅಜ್ಜಿ ಹಿಂಗೆ ಹೇಳ್ತಾಳೆ ಅಂತ ನೀನು ಅಂದ್ಕೊಂಡ್ರು ಪರವಾಗಿಲ್ಲ. ಈ ಹೆಣ್ಮಗಳು ಸುಮ್ಮನೆ ಎಲ್ಲರ ತಗ ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು. ಅದೇ ಕಣಜ್ಜಿ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಹೆಂಗೋ ನನಗೆ ಯಾವ ಆಸ್ತಿ ಬೇಡ, ಏನು ಬೇಡ, ಎಲ್ಲ ನನ್ನ ತಮ್ಮಂದ್ರಿಗೆ ಮಾಡ್ರಿ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಹೇಳ್ತೀನಿ. ನನಗೇನು ಯಾವ ಆಸ್ತಿ ಮೇಲೂ ಏನು ಆಸೆ ಇಲ್ಲ, ಏನಿಲ್ಲ. ಯಾರಿಗೂ ಕೊಡಬೇಡ್ರಿ, ಲವಕುಶನ್ಗೆ ಕೊಡ್ರಿ ಅಂತೀನಿ. ಲವಕುಶನ್ಗೂ ಬೇಡ, ಅವಳಿಗೇನೆ ಮಕ್ಕಳಾಗ್ತವೆ ಅಂತೇಳಿ ಹೇಳೇವ್ರಿ. ಇನ್ನೇನ ಅವಾಗ ಆಪ್ರೇಷನ್ ಮಾಡ್ಸೇವ್ರಿ. ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ಗೊತ್ತಾಗುತ್ತೆ ಆಗ್ತವ ಇಲ್ವಾ ಅಂತೇಳಿ. ಅಲ್ಲೇ ಹೇಳೇವ್ರಿ, ಆಗ್ತಾವಮ್ಮ, 100ಕ್ಕೆ 99% ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಹೇಳೇವ್ರಿ. ಡಾಕ್ಟ್ರು ಮೊನ್ನೆ ಆಪ್ರೇಷನ್ ಮಾಡಿಸಿ ಮುಂದವ್ರಿ. ಅದು ಆಪ್ರೇಷನ್ ಮಾಡಿಸ್ಕೊಂಡಿದ್ರಲ್ಲ, ಅದು ಇವಾಗ ಮಾಡಿಸ್ಯವ್ರಿ. ಆದರೂ ಆಗ್ತವೆ. ಅವ್ರಿಗೆ ಆಗಲಿ ಬಿಡು, ಲವಕುಶನೂ ನಮಗೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮಂದು ಆಸ್ತಿನೇ ಬೇಡ ಅಂತಾರೆ. ಅವ್ರಿಗೆ ಆಗಲಿ ಸಾಕು, ಮಕ್ಕಳು ಅವ್ರನ್ನೇ ನೋಡ್ಕೊಂಬನ ಪುಣ್ಯನ ಶಿವಾನಿ ಆಗಲಿ ಕಣತ್ತೆ. ಆದ್ರೆ ನಾವೆಲ್ಲ ನೋಡ್ಕೊಂತೀವಿ ಅಂತಾರೆ. ಅವರೇ ನೋಡ್ಕೊಂತಾರೆ ಎಲ್ಲ. ಈ ವಯಸ್ಸಿನಾಗೇನು ಅಂತ ಆಡ್ಕೊಂಡು ಹೋಗ್ತಾರಂತೆ. ನಕ್ಕಿದ್ರು ನಗ್ಲೇಳು, ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರ ಮಕ್ಕಳು ಅಮ್ಮಂಗೆ ಇರ್ತಾರಲ್ಲ. ನನಗೆ ಅದೇ ಚಿಂತೆ ಕಣಮ್ಮ. ಒಬ್ನಿಗೆ ಎಂತ ನನ್ನತ್ತೊಂದು ಹೆಣ್ಪಿಳ್ಳೆ ಇದ್ದಿದ್ರು ಚೆನ್ನಾಗಿರೋದು ಅಂತ ನನಗೆ ಅದೇ ಚಿಂತೆ. ವರ್ಷಕ್ಕೆ ಮಕ್ಕಳಿಲ್ಲ ಅಂಬೋದೇ ನನಗೆ ಚಿಂತೆ ಕಣಮ್ಮ. ಆಗಲಿ ನಮ್ಮ ಚಿಕ್ಕಪ್ಪನಿಗೂ ಯಾವುದಾದ್ರೂ ಒಂದು ಆಗ್ಬಿಟ್ರೆ ಹೆಂಗೋ ಅದ್ಲಾಗೆ ಚೆನ್ನಾಗಿರ್ತಾರೆ, ಖುಷಿಯಾಗಿ. ಅವ್ರಿಗೂ ಆ ಕೊರಗಿರಲ್ಲ. ಅವ್ರಿಗೆ ಅದೇನು ಅಂತೇಳಿ ಅವ್ರಿಗೆ ಆ ಕೊರಗು ಏನಂತ ಅವ್ರಿಗೆ ಗೊತ್ತಿರುತ್ತೆ. ನಾವೇನೋ ಹೇಳೋದು ಹೇಳ್ತೀವಿ, ಮಾತಾಡೋದು ಮಾತಾಡ್ತೀವಿ, ಆದರೆ ಅವ್ರಿಗೆ ಏನು ಅನ್ಸುತ್ತೋ ಅಲ್ವಾ. ನಾವೀಗ ಯಾರಿಗೂ ಯಾತು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನಾವು ಚೆನ್ನಾಗಿರ್ಬೇಕಷ್ಟೆ. ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಇರ್ತಾರೆ ಅವರು ಅಷ್ಟೇ. ಅವನ್ನೆಲ್ಲ ನಾವು ಮಾತಾಡೋಕೆ ಹೋಗ್ಬಾರ್ದು, ನಾವು ಚೆನ್ನಾಗಿರ್ಬೇಕು. ನನಗೂ ನಮ್ಮ ಅಜ್ಜಿಗೂ ಅದೇ ಕಣಮ್ಮ ಚಿಂತೆ. ಅವನಿಗೂ ಆಗಬೇಕು, ಇಬ್ಬರು ಚೆನ್ನಾಗಿರ್ಬೇಕು, ಇಬ್ಬರು ಮಕ್ಕಳು ಚೆನ್ನಾಗಿರ್ಬೇಕು, ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂಬೋದೇ ನಮ್ಮ ಆಸೆ. ನಿಜವಾಗ್ಲೂ ನಮ್ಮ ಋತಮ್ಗೆ ಹಿಂಗೆ ಆಯ್ತು ಎಂಬುದು ನನಗೆ ಕೇಳ್ಬಿಟ್ಟು ಈಗ ಇದ್ದೇನೆ ಗೊತ್ತಿರಲಿಲ್ಲ. ಈಗ ಒಂದಿಷ್ಟು ಸಮಾಧಾನ ಆದಂಗೆ ಆಯಿತು. ಹೆಂಗೋ ಬಿಡು, ಎಲ್ಲರೂ ಚೆನ್ನಾಗಿದ್ರೆ ಸಾಕು. ನಾನು ಈಗ ಎಂದೋ ಬಂದು ಹೋಗ್ತೀನಿ, ಎಲ್ಲರ ಹತ್ರನೂ ಮಾತಾಡಿಸ್ಕೊಂಡು ಚೆನ್ನಾಗಿದ್ರೆ ಸಾಕು. ಇಲ್ಲಿದ್ರೆ ಇಂಥವೇ ಕಣಜ್ಜಿ. ಯಾವತ್ತೂ ಬಂದಿಲ್ಲಿರೋ ಅಂತ ಯೋಚನೆ ಯಾವತ್ತೂ ನಾನು ಮಾಡಲ್ಲ. ಸುಮ್ಮನೆ ನಾನು ಒಬ್ಬಳೇ ಆಗಲಿ ಅಜ್ಜಿ, ನನ್ನ ಮನೆಯಾಗ ನಾನು ಇರ್ತೀನಿ. ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಅಲ್ಲಿದ್ಬಿಟ್ರೆ ನಮ್ಗೆ ಒಂದು ಮರ್ಯಾದೆನೂ ಇರುತ್ತೆ, ನಾವೆಲ್ಲರ ಪ್ರೀತಿನೂ ಗಳಿಸ್ಬೋದು. ಎಲ್ಲರಿಗೂ ನಮ್ಮ ಮೇಲೆ ಪ್ರೀತಿ ಇರುತ್ತೆ ಅಪರೂಪಕ್ಕೆ ಬಂದರೆ ಅಲ್ವೇ. ನೋಡು, ನಾನು ಬಂದು ಇಲ್ಲಿರೋದಕ್ಕೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನಿಗೂ ನನ್ನ ಮೇಲೆ ಬೇಜಾರಾಯಿತು. ನನ್ನ ತಮ್ಮಂದ್ರು ನನ್ನ ತಮ್ಮ ಹೆಂಡ್ತಿರು ಎಲ್ಲರೂ ಬೇಜಾರ ಮಾಡ್ಕೊಂಡ್ರು. ಎಲ್ಲರೂ ಹಿಂಗಾಗ್ಬಿಡ್ತು ಅಲ್ವಾ, ತುಂಬ ಬೇಜಾರಾಗ್ಬಿಡ್ತು. ಮೀನಾ ಮೀನಾ, ಚಿಕ್ಕಪ್ಪ ಚೆನ್ನಾಗಿದೆಯೇನು ಚಿಕ್ಕಪ್ಪ? ಚಿಕ್ಕಮ್ಮ ಇಲ್ಲಿ ಇದೀವಮ್ಮ ನಮ್ಮ ಪಾಡಿಗೆ ನಾವು. ಯಾರು ನಮ್ಮನ್ನೇನು ಕೇಳಿದ್ರೇನು ಬಿಟ್ರೇನು, ಚೆನ್ನಾಗಿದ್ದೀರಾ ಚೆನ್ನಾಗಿಲ್ವಾ ಅಂತೇಳಿ ನೀನೇನು ನಮಗೆ ಕೇಳಕ್ಕೆ, ನೀನೇನು ಕೇಳೋಂಥದ್ದೇನಿಲ್ಲ. ಸುಮ್ಕಿರಲ್ಲ ವರ್ಷ, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಣ್ಣ. ಅದನ್ನೇ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಇವರು ತಮಗೂ ಗೊತ್ತಾಗೈತೆ. ಅದಕ್ಕೇನೆ ಲವಕುಶಾರ್ ಮನೆಗೂ ಬಂದ್ಬಿಟ್ಟು ತಪ್ಪಾಯ್ತು ಕಣ ಅಂತೇಳಿ ಅವ್ರ ತಗೋ ಕೇಳ್ಕೊಂಡು ಬಿಡತ್ತ ಚೆನ್ನಾಗಿರೋಣ ಎಲ್ಲಿ ಕೊನೆ ಇವೆಲ್ಲ ಒಂದು ಬರ್ತವೆ ಒಂದು ಹೋಗ್ತವೆ ಅಂತ ಹೇಳಿ ಹೆಂಗ ಅವಳೆಲ್ಲರೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾಳೆ. ಬಿಡ ಹೋಗ್ಲಿ, ನೀನು ಅದನ್ಯಾಕೆ ಹಂಗಾಗ್ಲ, ಅದನ್ನೇ ಮನಸ್ಸಿನ ಏನು ಬೇರೆ ಇರಲ್ಲ. ನಿಮ್ಮ ಅಣ್ಣ ಏನು ಮಗಳೇನೆ ಇವತ್ತು ಮಗಳು ಸಮಾನ. ನಿನಗೆ ಇವತ್ತು ಋತಮ್ಮನ ಮೇಲೆ ನಿನಗೆ ಬೇಜಾರಾಗಿರ್ಬೋದು, ಆದರೆ ಅವಳಿಗೂ ಇವತ್ತು ನಮ್ಮ ಚಿಕ್ಕಪ್ಪ ಅಂತೇಳಿ ಅವಳಿಗೂ ಮನಸ್ಸಿನಾಗ ಆಸೆ ಐತೆ. ಆಸೆ ಇರೋದಕ್ಕೆ ತಾನೇ ಬಂದಿರೋದು. ನಿನಗೆ ಬೇಜಾರಾಗೈತೆ ಬಿಡು. ಅವಾಗ ಎಷ್ಟು ಆಸೆ ಪಡ್ತಿದ್ದಲ್ಲ ನಮ್ಮ ಋತಮ್ಮ ಅಂತೇಳಿ. ಬಿಡು, ಏನೋ ಅವಳಿಗೂ ಏನೋ ಗೊತ್ತಿಲ್ದಲೆ ತಪ್ಪು ಮಾಡ್ಯವಳತ್ತ, ಅದಕ್ಕೆ ಬಂದವಳತ್ತ. ಎಲ್ಲಿ ಕೊನೆ ಸುಮ್ಮನೆ ಇರ್ಬೇಕಪ್ಪ, ಚೆನ್ನಾಗಿರ್ಬೇಕು. ಮನೆ ಬಾಗ್ಲಿಗೆ ಬಂದವಳೆ ಚೆನ್ನಾಗಿದ್ದೀರ ಅಂತ ಮಾತಾಡ್ಸಕ್ಕೆ ಚೆನ್ನಾಗಿದ್ದೀವಮ್ಮ ಕೂಕಳಮ್ಮ ನಿನ್ ಕಳಮ್ಮ ಅಂತ ಒಳ್ಳೆ ಮಾತಾಡ್ಬೇಕಣಲ್ಲ. ಭಾಳ ಬೇಜಾರಾಗ್ಬಿಟ್ಟೈತಿ ಅಲ್ಲ, ನಮ್ಮ ಮಾತು ಕೇಳಲಿಲ್ವಲ್ಲ. ಅವಾಗ ಅಷ್ಟೆಲ್ಲ ಹೇಳಿದ್ರು ಚಿಕ್ಕಪ್ಪ ಚಿಕ್ಕಮ್ಮ ಅಂತೇಳಿ ಅವು ಒಂದಿಷ್ಟು ನಮಗೆ ನಾವು ಹೇಳಿರೋ ಮಾತಿಗೆ ಒಂದಿಷ್ಟು ಬೆಲೆ ಕೊಡ್ಲಿಲ್ವಲ್ಲ. ಮತ್ತು ನಮಗೆ ಬೇಜಾರಾಗಕ್ಕಿಲ್ಲೇನಜ್ಜಿ? ನೋಡಪ್ಪ, ನಮ್ಮ ಮಾತಿಗೆ ಬೆಲೆ ಕೊಡ್ಲಿಲ್ವಲ್ಲ ನಮ್ಮ ಋತಮ್ಮ ಅಂತೇಳಿ. ಬೇಡ ಹೋಗ್ಲೆ. ಅವಣೆ ಮೀನಾ ಬಾರೆ, ಯಾರು ಋತಮ್ಮ ಬಂದೈತಿ. ತಪ್ಪಾಯ್ತು ಅಂತೇಳಿ ಕ್ಷಮೆ ಕೇಳಕ್ಕೆ. ಚಿಕ್ಕಮ್ಮ ತಪ್ಪಾಯ್ತು ಚಿಕ್ಕಮ್ಮ, ಚೆನ್ನಾಗಿದ್ದೀರಾ, ಆಪ್ರೇಷನ್ ಮಾಡಿಸ್ಕೊಂಡ್ರಂತೆ, ನೋಡೋದಕ್ಕೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವಾಗಾದ್ರೂ ಬಂದು ಮಾತಾಡಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ಚೆನ್ನಾಗಿದ್ದೀವಮ್ಮ, ಚೆನ್ನಾಗಿದ್ದೀನಿ ಹೇಳು.
ಇವಾಗ ನಾ ಬುದ್ಧಿ ಬಂತಲ್ಲ ಇವಾಗ ನಾ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿತ್ಕೊಂಡು ಹೋಗಮ್ಮ ಎಲ್ಲರ ಜೊತೆ ನಿನ್ನ ತಮ್ಮಂದ್ರ ತಕ್ಕ ಚೆನ್ನಾಗಿದ್ರೆ ನಿಮ್ಮ ಚಿಕ್ಕಪ್ಪನೂ ಚೆನ್ನಾಗಿರುತ್ತೆ ನೀನು ಫಸ್ಟ್ ಲವಕುಶನ ಹತ್ರ ಚೆನ್ನಾಗಿರ್ಬೇಕು ಲವಕುಶನ ಹತ್ರ ಚೆನ್ನಾಗಿದ್ಬಿಟ್ರೆ ಇವ್ರಿಗೆ ಮನಸ್ಸಿಗೆ ಅದೆಲ್ಲ ಏನೂ ಬರೋದಿಲ್ಲ ಇವ್ರಿಗೆ ನೀನು ಯಾವ ಲವಕುಶನ ಮನಸ್ಸಿಗೆ ಬೇಜಾರ ಮಾಡ್ದೋ ಆವಾಗಲೇ ನಿಮ್ಮ ಚಿಕ್ಕಪ್ಪನಿಗೂ ನಿನ್ನ ಮೇಲೆ ತುಂಬ ಬೇಜಾರಾಗ್ಬಿಡ್ತು ನೋಡಪ್ಪ ನಮ್ಮ ತಮ್ಮ ಹೆಂಗೆ ಮಾಡ್ತು ಅಂತ ಲವಕುಶನ್ ಮಾತಾಡಿಸಿ ಏನು ಸೆನಕಿರು ನಾವು ಸೆನಕಿರ್ತೀವಿ ಒಟ್ಟಿನಲ್ಲಿ ಲವಕುಶ ಪುಣ್ಯ ಶಿವಾನಿ ಅವ್ರ ಹತ್ರ ನೀನು ಚೆನ್ನಾಗಿದ್ರೆ ನಾವು ಸೆನಕಿರ್ತೀವಿ ಇವಾಗ ಪುಣ್ಯ ಶಿವಾನಿ ಅಮ್ಮ ಅವ್ರು ಮಾತ್ರ ಈಗಳಮ್ಮ ಬೋಲು ಒಳ್ಳೆಯವ್ರು ಕಣಮ್ಮ ಅಂತ ಅರ್ಥಾಗ ನೀನು ಇದು ಮಾಡ್ಕೊಂಡೆ ಅಂದ್ರೆ ನಮ್ಗೆ ಅದೇ ಬೇಜಾರು ಇವಾಗ ಚೆನ್ನಾಗಿರು ನಾವು ಸೆನಕಿರ್ತೀವಿ ನೋಡಿ ಒಳಕ್ಕೆ ಕಾಪಿ ಕುಡಿವಂತೆ ಬೇಡ ಬಿಡ್ಚಿಕಮ್ಮ ಅದೇ ಕಾಪಿ ಆಯ್ತು ಏನು ಬೇಡ ನಾನು ಅದೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಾನು ಅಂದಿದ್ದು ಆಡಿದ್ದು ಅದೆಲ್ಲ ಮನಸ್ಸನ್ನ ಹಿಕ್ಕಮ್ಮಕ್ಕೆ ಹೋಗ್ಬೇಡಿ ನೀವು ಹೇಳಿದ್ರಿ ಆತನ ನಿಮಗೆ ಒಳ್ಳೆ ಬುದ್ಧಿ ಕಲಿಸ್ರಿ ಬೇಡ ಅವನಿಗೆ ಕೊಟ್ಟು ಮದುವೆ ಮಾಡೋದು ಅಂತೇಳಿ ನನಗೆ ಈಗ ಅನ್ನಿಸ್ತೈತಿ ನಮ್ಮ ಚಿಕ್ಕಮ್ಮನೂ ಹೇಳಿದ್ರು ಅವಾಗ ಬೇಡ ಕರಿಯನ್ಗಂತೂ ಕೊಡಬೇಡ್ರಿ ಅಂತೇಳಿ ಹೇಳಿದ್ರು ನಿಮ್ಮ ಮಾತು ಕೇಳಬೇಕಾಗಿತ್ತು ಅಂತೇಳಿ ನನಗೂ ಈಗ ಅನ್ನಿಸ್ತೈತಿ ಏನು ಮಾಡೋಕ್ಕಾಗುತ್ತೆ ಆಗಿದ್ದಾಯ್ತು ಅಂತೇಳಿ ನಾವು ಸುಮ್ಮನಾಗ್ಬಿಟ್ಟಿರಿ ಏನು ಮಾಡೋದು ಹಿಂಗೆಲ್ಲ ಆದಮೇಲೆ ಏನು ಮಾಡೋಕ್ಕಾಗಲ್ಲ ಹೆಂಗೋ ಆತಾಗೆ ಎಲ್ಲರೂ ಚೆನ್ನಾಗಿರ್ಬೇಕಷ್ಟೇ ಎಲ್ಲರೂ ಚೆನ್ನಾಗಿದ್ರೆ ಏನೂ ಆಗಲ್ಲ ರೂತಮ್ಮಂದವಳೇನು ಕಡೆನಾಗಮ್ಮ ಚಿಕ್ಕಮ್ಮನು ಮಾತಾಡ್ಸೋಣ ಅಂತ ಬಂದವಳು ಏನು ಮಾಡೋಕ್ಕಾಗುತ್ತೆ ಏನಾದ್ರು ಒಂದು ಗೊತ್ತೈತೆ ಹೋಗ್ತೈತೆ ಅಂತ ಸೆನ ಕಿತ್ಕೊಂಡು ಹೋಗ್ರಪ್ಪ ಅಂತ ನಮ್ಮ ವರ್ಷ ಸಿಟ್ಟಾಗ್ತಾನೆ ಅದಕ್ಕೆ ಸಿಟ್ಟಾಗಬಾರ್ದಲ್ಲೇ ನಮ್ಮ ಏನು ಮಾಡೋಕ್ಕಾಗುತ್ತೆ ಸಿಟ್ಟಾಗಬಾರ್ದು ಕಣಪ್ಪ ಇವತ್ತು ನಿನಗೂ ಅವಳ ಮಗಳಿದ್ದಂಗೆನೆ ಏನು ಮಾಡೋಕ್ಕಾಗುತ್ತೆ ಏನೋ ಒಂದು ಮಾತಾಡಿರ್ತಾರೆ ಇಲ್ಲಿದ್ದಾಗ ಇವಾಗ ನೋಡು ಅದ್ರ ಊರಿಗೆ ಹೋಗೋದಕ್ಕೆ ಎಲ್ಲ ಸರಿ ಆಯ್ತು ಆಗ ಅದಕ್ಕೆ ಮುಂದಾಗ್ಲೇ ನೀನು ಹೋಗಿದ್ರೆ ಯಾವ್ದು ಇರ್ತಿಲ್ಲ ಕಣಮ್ಮ ರುತಮ್ಮ ನಿಮ್ಮ ಅಪ್ಪಯ್ಯ ಹೇಳಿರೋ ಅಂತ ನೀನು ಸುಮ್ಮನೆ ಇದು ಮಾಡಿದೆ ಮುಂದಾಗ್ಲೇನೆ ಲವಕುಶ ಹೇಳಿರಲ್ಲ ನಿಮ್ಮ ಮನೆಗೆ ನೀನು ಹೋಗಕ್ಕ ಅಂತ ಆವಾಗಲೇ ನೀನು ಹೋಗಿದ್ರೆ ನಿನ್ನ ತಮ್ಮಗಳು ಸೆನಕ್ಕಿರೋರು ಅವರು ಬಂದು ಬೇರೆ ಮನೆ ಮಾಡ್ಕೊಂಡು ಅವರು ಬೇರೆ ಇರ್ತಿರ್ಲಿಲ್ಲ ನಿಮ್ಮ ಸಿಕ್ಕಮ್ಮನು ಸೆನಕ್ಕಿರೋರು ಅವರು ನಿನ್ನ ಮಾತಾಡಿಸ್ಕೊಂಡು ಏನಾರ ಕಷ್ಟ ಅಂದಾಗ ಬೋರಾರು ಒಟ್ಟು ನಿನ್ನ ಗಂಡ ಒಟ್ಟು ಹಿಂಗೆ ಮಾಡ್ಕೊಳೋನಲ್ಲ ಮರುತಮ್ಮ ಅದಕ್ಕೆ ಬೋರಾರು ಆಗುತ್ತೆ ಮತ್ತೆ ಯಾರಿಗೆ ಗೊತ್ತಿತ್ತು ಇವಾಗ ನಮ್ಮ ಮನೆಗೆ ನಾವು ಹೋಗೋದಕ್ಕೆ ಎಲ್ಲಾನ ಇವಾಗ ನಮ್ಗೆ ಅನುಭವ ಆಗ್ತೈತೆ ಅಂದ್ರೆ ನಾನು ಆವಾಗಲೇ ಹೋಗ್ಬೇಕಾಯ್ತು ನಾಗಮ್ಮಕ್ಕ ನೀನು ಹೇಳ್ದಂಗೆ ನಮ್ಮ ಲವಕುಶ ಇಬ್ರು ನಿಮ್ಮ ಮನೆಗೆ ನೀನು ಹೋಗಕ್ಕ ಅಂತೇಳಿ ಅವ್ರು ಯಾವಾಗ ಹೇಳಿದ್ರು ಅವಾಗ ಹೋಗಿದ್ರೆ ಇದೆಲ್ಲ ಇರ್ತಿರ್ಲಿಲ್ಲ ಏನು ಮಾಡೋದು ಆಗೋಗ್ಬಿಟ್ಟೈತಲ್ಲ ಬೇಜಾರಾಯ್ತು ನನಗೇನಾನ ಆ ಹುಡುಗರು ಲವಕುಶ ಇಬ್ರು ಬೇರೆ ಬರಂಗೆ ಮಾಡಿಬಿಟ್ಟೆ ನೀನು ಅವ್ರು ಹೆಂಗ ಚೆನ್ನಾಗಿದ್ರು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನೀನು ಎಲ್ಲ ಅದಕ್ಕೂ ನಾನು ಹೇಳ್ದಂಗೆ ನಡಿಬೇಕು ನಾನು ಹೇಳ್ದಂಗೆ ಕೇಳಬೇಕು ಅಂತ ಎಲ್ಲದಕ್ಕೂ ಹೇಳಕ್ಕೆ ಬಂದರೆ ಯಾರು ಸಹಿಸ್ಕೊಂತ ಹೇಳು ಯಾರು ಸಹಿಸ್ಕೊಂಬಲ್ಲ ಸ್ವಲ್ಪ ಯಾವುದೊಂದು ಮಾತಾಡೋದಾಗಲಿ ಯಾವುದೋ ಒಂದು ವಿಚಾರದಾಗೆ ಆಗಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಣಮ್ಮ ಸುಮ್ಮನೆ ಇದು ಮಾಡೋದಲ್ಲ ರುತಮ್ಮ ಇನ್ಮೇಲೆ ನಾನು ಬುದ್ಧಿ ಕಲ್ತ್ಕ ನೋಡು ಅವ್ನು ಬಂದು ಎಂಥ ಕೆಲಸ ಮಾಡ್ದ ಅವ್ನಿಗೊಂದಿಷ್ಟು ಬುದ್ಧಿ ಹೇಳೋಕ್ಕಾಲ್ವಿ ಅವ್ನು ನಿನ್ನ ಗಂಡಗೆ ಬುದ್ಧಿ ಹೇಳು ನೀನೇ ವರ್ಷಿ ತಮ್ಗೆ ಹೇಳ್ಬಿಟ್ಟು ಪಾಪ ಕಳಿಸವಳೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಬಂದು ಮಾಡುವೆ ದುಡ್ಡು ಕೊಡು ಅಂತ ಗಲಾಟೆ ಮಾಡೋಣಂತೆ ವರ್ಷಿ ತಮಗೆ ಫೋನ್ ಮಾಡಿಬಿಟ್ಟು ಕರೆಸಿ ಸ್ಟೇಷನ್ನಾಗ ಇದ್ದಾನೆ ಇವಾಗ ಬುದ್ಧಿ ಕಲ್ತು ಕಮ್ಮಿ ಅಂತ ಒಂದು 2-3 ತಿಂಗಳು ಸುಮ್ಮನೆ ಬಿಡು ಅಂತೇಳಿ ಹೇಳಿದೀನಿ ಸುಮ್ಮನಿರು ನಮ್ಮ ವರ್ಷಿ ತಮ್ಮೆಲ್ಲ ಬುದ್ಧಿ ಕಲಿಸ್ತಾಳೆ ನಡಿಯಮ್ಮ ಒಳಕ್ಕೆ ನಡಿ ಯಾತನ ಜ್ಯೂಸ್ ಕಿಸಾನ ಮಾಡ್ಕೊಂಡು ಕೊಡ್ತೀನಿ ಬೇಡ ಬಿಡ್ಚಿಕಮ್ಮ ಕೂತ್ಕ ನಾನೇ ಮಾಡ್ತೀನಿ ಪಾಪ ಆಪ್ರೇಷನ್ ಆಗೈತೆ ಅಂತೀರ ಮೊನ್ನೆ ನಾನು ಏನು ಬೇಡ ನಾನೇ ಎಲ್ಲ ಮಾಡ್ಕೊಂಡು ತಾಂಬತ್ತೀನಿ ಕೂತ್ಕೊಳ್ರಿ ಕೂತ್ಕೊಳ್ರಿ ಚಿಕ್ಕಪ್ಪ ಕೂತ್ಕೊಳ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ನನಗೆ ಈಗ ಗೊತ್ತಾಗ್ತೈತೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಎಷ್ಟು ಆಸೆ ಪಡ್ತಿದ್ರು ನೋಡಿ ನಾನು ಇಲ್ಲಿ ಬಂದು ಇಟ್ಕೊಂಡು ಸುಮ್ಮನೆ ಎಲ್ಲರ ಪ್ರೀತಿನ ಕಳ್ಕೊಬಿಟ್ಟೆ ಅಂತೇಳಿ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ ಬಿಡತ್ತಾಗ ಹೋಗ್ಲಿ ಅದೇನು ಮನಸ್ಸಿನಾಗ ಇಕ್ಕ ಬಿಡ ಹಂಗ ನಮ್ಮಮ್ಮ ಹೇಳ್ತು ಅಂತೇಳಿ ಏನೋ ಅರ್ತ್ಕೊಂತ ಇದೀವಿ ನಾವು ನಮ್ಮಮ್ಮ ಹೇಳಿದಕ್ಕೆ ನಮಗೂ ಏನೋ ಒಂಥರ ಸಮಾಧಾನ ಆಗ್ತೈತಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ವರ್ಷನ್ಗೂ ಭಾಳ ಸಿಟ್ಟು ಬಂದ್ಬಿಟ್ಟಿತ್ತು ನೋಡು ನಮ್ಮ ಋತಮ್ಮ ಬಂದು ಇಲ್ಲಿದ್ದು ನಮ್ಮ ಲವಕುಶನೆಲ್ಲ ದೂರ ಮಾಡ್ತಲ್ಲ ಅಂತೇಳಿ ಬೋಲ್ ಸಿಟ್ಟು ಬಂದ್ಬಿಟ್ಟಿತ್ತು ಅದಕ್ಕೆ ಇವಾಗ ಏನೋ ಬಿಡತ್ತ ಆಗಿದ್ದಾಯ್ತು ಅಂತೇಳಿ ನಾನು ಬೈದೆ ಬಿಡಲ್ಲ ಪಾಪ ಅದು ಹೋಗ್ಲಿ ಅವಳು ತಪ್ಪಾಯ್ತು ಅಂತ ಕೇಳಿದ್ಮೇಲೆ ನಾವು ಅದನ್ನೇ ಒಂದು ಆಟ ಸಾಧಿಸ್ಕೊಂಡು ಹೋಗ್ಬಾರ್ದು ಯಾವುದೇ ಒಂದು ಬಂದೇ ಬರ್ತವೆ ಅವನ್ನೆಲ್ಲ ಅನುಸರಿಸ್ಕೊಂಡು ಅಲ್ಲಿ ಬಿಟ್ಟಾಕಿ ಮರ್ತ್ಕೊಂಡು ಮುಂದೆ ಚೆನ್ನಾಗಿರೋದು ನೋಡ್ಬೇಕು ಒಟ್ಟಿನಲ್ಲಿ ಎಲ್ಲರ ಜೊತೆಗೂ ಯಾರಾದರೂ ಒಬ್ಬರು ತಗ್ಗಿದ್ರೇನೆ ಏನು ಕಿರೀಟ ಎಲ್ಲ ಕೆಳಕ್ಕೆ ಬಿಡಲ್ಲ ನಾವು ಮಾಡಿರೋ ಆಸ್ತಿ ಆಗಲಿ ಇರೋದು ಹೋಗಲ್ಲ ಇಲ್ಲದು ಬರಲ್ಲಪ್ಪ ಈ ಮಾತು ನೆನ್ಪಿಟ್ಕೊಳ್ರಿ ಯಾರಾದರೂ ತಗ್ಗಿದ ತಕ್ಷಣ ಅಯ್ಯೋ ನಾವು ತಗ್ಗಿ ಮಾತಾಡ್ಸಿದ್ವಿ ಹೆಂಗೆ ಏನು ಅದೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡ್ರಿ ಒಟ್ಟಿನಲ್ಲಿ ಚೆನ್ನಾಗಿರೋದು ನೋಡ್ರಿ ಖುಷಿಯಾಗಿರೋವರೆಗೂ ಖುಷಿಯಾಗಿ ಎಲ್ಲರ ಜೊತೆ ಚೆನ್ನಾಗಿರೋದು ನೋಡ್ತಾ ಇರಿ ನೆನೆನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬೈ ಸಿ ಯು